ಇದೇ ಅರುಣ್ ಸರ್ ಮಾಡ್ತಾ ಇರೋದು. ಸರ್ ಹತ್ರ ಮಾರ್ಕೆಟಿಂಗ್ ಇಲ್ಲ ಅಂತ ತುಂಬಾ ಎಮೋಷನಲ್ ಆಗ್ಬಿಟ್ರು. ಫಸ್ಟ್ ಅದನ್ನೆಲ್ಲ ನಾನು ಮಾಡ್ಬಿಡಿ ಅಂತ ಹೇಳಿದೀನಿ. ಈಗ ಮಾಡಿಸ್ಬಾರ್ದು. ನಮ್ ಸೀನಿಯರ್ಸ್ ಎಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ, ನೀವೆಲ್ಲ ನನ್ನ ಗುರುಗಳು. ನೀವು ನಿಮ್ ಬ್ರ್ಯಾಂಡ್ ಇಲ್ಲ ಅಂದ್ರು ಅರುಣ್, ಕನ್ನಡಿಗ ಅರುಣ್ ನಿಮ್ ಜೊತೆ ಇರ್ತಾನೆ. ಸರ್ ನೀವು ನನ್ ಗುಡ್ಡೆ ಕೊಡ್ಬೇಡಿ ಸರ್. ಫಸ್ಟ್ ಪ್ರಿಫರೆನ್ಸ್ ನಿಮ್ ಫ್ಯಾಮಿಲಿಗೆ ಕೊಡಿ. ಯಾಕೆಂದ್ರೆ ಅವ್ರು ಬೇಗ ಅರ್ಥ ಮಾಡ್ಕೊಂತಾರೆ ನಿಮ್ ಕನೆಕ್ಟಿವಿಟಿಗೆಲ್ಲ. ಮತ್ತೆ ಯಾಕಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅವ್ರಿಗೊಂದ್ ಸ್ವಲ್ಪ ಟ್ರೈನ್ ಅಪ್ ಮಾಡಿ. 1 ತಿಂಗಳು ಬಿಸ್ನೆಸ್ ಲೇಟ್ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಅರ್ಥ ಮಾಡಿಸಿ. ನೋಡಪ್ಪ ನಾನು ಬಿಸಿ ಇರ್ತೀನಿ, ನಿನ್ನ ನಂಬಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿ ಬೆಂಗಳೂರು ಕಳಿಸ್ತಾ ಇದ್ದೀನಿ, ಇಲ್ಲೊಂದು ಮನೆ ಮಾಡ್ಬೇಕು, ಐಟಮ್ ಇಟ್ಕೋಬೇಕು, ನೀನ್ ಕೆಲಸ ಮಾಡ್ಬೇಕು. ನಿಮ್ಮನ್ನ ಪರಿಚಯ ಮಾಡ್ಕೊಡ್ತೀನಿ. ಅವ್ರು ಯಾಕೆ ಬಂದಿದ್ದಾರೆ, ನಮ್ಮನ್ನ ಯಾಕೆ ಫಾಲೋ ಮಾಡ್ತಿದ್ದಾರೆ, ಯಾಕೆ ನಮ್ಮ ಮೇಲೆ ಅಷ್ಟು ಟ್ರಸ್ಟ್ ಬಿಲ್ಡ್ ಮಾಡ್ತಿದ್ದಾರೆ ಇವರು, ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಯಾಕೆ ನಂಬ್ತೀರಾ ನಮ್ಮನ್ನ? ನಾನು ನಂಬೇಡಿ ಅಂತ ಹೇಳ್ತಾ ಇದ್ರು ಜನ ನಂಬಕ್ ಬರ್ತಿದ್ದೀರಾ, ಯಾಕೆ? ಬಟ್ ನಮ್ಮ ಕನ್ನಡದಲ್ಲಿ ಅಷ್ಟು ಸಬ್ಸ್ಕ್ರಿಪ್ಷನ್ ತಗೊಳ್ಳೋದಂದ್ರೆ ಸುಮ್ಮನೆ ಅಲ್ಲ ಸರ್. ಅವ್ರು ಎಷ್ಟು ವರ್ಷದಿಂದ ಬೆಳೆದಿರ್ತಾರೆ. ಈಗ ಸುಮ್ಮನೆ ನಿಮ್ಮ ಬಗ್ಗೆ ಆಗ್ತಾರೆ ಅಂದ್ರೆ ಅವ್ರು ಯೋಚನೆ ಮಾಡ್ಬೇಕು ಸರ್. ರಿಸರ್ಚ್ ಮಾಡ್ದೇನೆ ಅಂತೂ ಅವ್ರು ಮಾಡಲ್ಲ ಸರ್. ಕನ್ನಡಿಗರ ಸಂಸ್ಥೆಗಳು, ಕನ್ನಡದಲ್ಲಿರುವಂತ ಯಾರೆಲ್ಲ ಟ್ಯಾಲೆಂಟ್ ಪೀಪಲ್ಗಳಿದ್ದೀರಾ, ನಿಮ್ಮನ್ನ ಯಾರನ್ನೂ ಬಿಡಲ್ಲ. ನೀವೆಲ್ಲ ಗ್ರೋ ಆಗಕ್ಕೆ ಆಂಕರ್ ಅರುಣ್ ಸರ್ ಸತತವಾಗಿ ನಿಮ್ ಜೊತೆಲಿ ಇರ್ತಾರೆ.